ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಂದಿನ ಈ ತರಗತಿಯಲ್ಲಿ KPSC ಅವರು ನಡೆಸಿರುವಂತಹ ಅಂದರೆ ಹಿಂದೆ KPSC ಅವರು ನಡೆಸಿರುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಮುಖ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ತರಗತಿ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಲಿರುವುದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಫ್ರೆಂಡ್ಸ್, ಇನ್ನೊಂದು ವಿಷಯ, ಪ್ಲೀಸ್ ಇಗ್ನೋರ್ ಮೈ ವಾಯ್ಸ್ ಬಿಕಾಸ್ ನನಗೆ ಹುಷಾರಿಲ್ಲದ ಕಾರಣ ನನ್ನ ವಾಯ್ಸ್ ಕೂಡ ಚೆನ್ನಾಗಿಲ್ಲ. ಹಾಗಾಗಿ ನನ್ನ ವಾಯ್ಸನ್ನು ಇಗ್ನೋರ್ ಮಾಡಿ ಟಾಪಿಕ್ ಕಡೆ ಲಕ್ಷ್ಯ ವಹಿಸಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಮೊದಲನೇ ಪ್ರಶ್ನೆ, ಕುಸುಮಬಾಲೆ ಈ ಕಾದಂಬರಿಯ ಕರ್ತು ಯಾರು? ಕುಸುಮಬಾಲೆ ಈ ಕಾದಂಬರಿಯ ಕರ್ತು ಯಾರು? ಭೈರಪ್ಪ, ಲಂಕೇಶ್, ಶ್ರೀನಿವಾಸ, ದೇವನೂರು, ಮಹಾದೇವ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, ದೇವನೂರು ಮಹಾದೇವ. ಕುಸುಮಬಾಲೆ ಈ ಕಾದಂಬರಿಯ ಕರ್ತು ಯಾರು ಅಂದರೆ ದೇವನೂರ ಮಹಾದೇವ. ನೆಕ್ಸ್ಟ್ ಪ್ರಶ್ನೆ, ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಪಂಚತಂತ್ರ, ಧರ್ಮಾಮೃತ, ವಡ್ಡಾರಾಧನೆ, ಜೈಮಿನಿ ಭಾರತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ವಡ್ಡಾರಾಧನೆ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂದರೆ ವಡ್ಡಾರಾಧನೆ. ನೆಕ್ಸ್ಟ್ ಪ್ರಶ್ನೆ, ಭೂಜಾತೆ ಯಾರೆಂದರೆ? ಭೂಜಾತೆ ಯಾರೆಂದರೆ? ಕೈಕೇಯಿ, ಸೀತೆ, ಮಂಥರೆ, ಸುಮಿತ್ರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಸೀತೆ. ಭೂಜಾತೆ ಅಂದರೆ ಸೀತೆ ಎಂದರ್ಥ. ನೆಕ್ಸ್ಟ್ ಪ್ರಶ್ನೆ, ಹೃದಯ ಶಾರದೆ ಇಲ್ಲಿರುವ ಅಲಂಕಾರ ಯಾವುದು? ಹೃದಯ ಶಾರದೆ ಇಲ್ಲಿರುವ ಅಲಂಕಾರ ಯಾವುದು? ರೂಪಕ, ಉಪಮ, ಶ್ಲೇಷ, ದೃಷ್ಟಾಂತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ರೂಪಕ. ಹೃದಯ ಶಾರದೆ ಇದು ರೂಪಕ ಅಲಂಕಾರವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಸಿರಿಸಂಪಿಗೆ ನಾಟಕದ ಕರ್ತು ಯಾರು? ಸಿರಿಸಂಪಿಗೆ ನಾಟಕದ ಕರ್ತು ಯಾರು? ಗಿರೀಶ್ ಕಾರ್ನಾಡ್, TP ಕೈಲಾಸಂ, ಚಂದ್ರಶೇಖರ್ ಕಂಬಾರ್, ಸುಬ್ಬಣ್ಣ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಚಂದ್ರಶೇಖರ್ ಕಂಬಾರ್. ಸಿರಿಸಂಪಿಗೆ ನಾಟಕದ ಕರ್ತು ಯಾರು ಅಂದರೆ ಚಂದ್ರಶೇಖರ್ ಕಂಬಾರ್. ನೆಕ್ಸ್ಟ್ ಪ್ರಶ್ನೆ, ವಚನ ಎಂದರೆ? ವಚನ ಎಂದರೆ ನಿರ್ವಚನ, ಬಹುವಚನ, ಮಾತು, ಏಕವಚನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಮಾತು. ವಚನ ಎಂದರೆ ಮಾತು ಎಂದರ್ಥ. ನೆಕ್ಸ್ಟ್ ಪ್ರಶ್ನೆ, ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ ಇದು ಯಾವ ಸಂಧಿ? ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ ಇದು ಯಾವ ಸಂಧಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಆದೇಶ ಸಂಧಿ. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ಇಲ್ಲಿ ತಕಾರಕ್ಕೆ ದಕಾರ ಆದೇಶವಾಗಿ ಬಂದಿದೆ. ಸೊ ಕಚಟತಪಗಳಿಗೆ ಗಜಡದ ಬ ಆದೇಶವಾಗಿ ಬಂತು ಅಂದರೆ ಅದನ್ನು ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಸೊ ಬೆಟ್ಟ ಪ್ಲಸ್ ತಾವರೆ, ಇಲ್ಲಿ ತಾವರೆ ಬದಲಿ ದಾವರೆ, ತಕಾರಕ್ಕೆ ದಕಾರ ಆದೇಶವಾಗಿ ಬಂದಿರುವುದರಿಂದ ಇದನ್ನು ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಖಗ ಪದದ ಅರ್ಥ? ಖಗ ಪದದ ಅರ್ಥ ಕತ್ತಿ, ಪಕ್ಷಿ, ಕೋಪ, ಕೈ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಪಕ್ಷಿ. ಖಗ ಅಂದರೆ ಪಕ್ಷಿ ಎಂದರ್ಥ. ನೆಕ್ಸ್ಟ್ ಪ್ರಶ್ನೆ, ಹೆಬ್ಬಂಡೆ ಪದದ ಗುಣವಾಚಕ? ಹೆಬ್ಬಂಡೆ ಪದದ ಗುಣವಾಚಕ ಹೆಬ್ಬ, ಬಂಡೆ, ಹಿರಿದು, ಇರಿದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಹಿರಿದು. ಹಿರಿದಾದ ಪ್ಲಸ್ ಬಂಡೆ ಹೆಬ್ಬಂಡೆ. ಇದನ್ನು ಬಿಡಿಸಿದಾಗ ಹಿರಿದಾದ ಪ್ಲಸ್ ಬಂಡೆ ಹೆಬ್ಬಂಡೆ. ಸೊ ಇಲ್ಲಿ ಹಿರಿದು ಅನ್ನೋದು ಗುಣವಾಚಕ ಪದವಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಹಿರಿದು. ನೆಕ್ಸ್ಟ್ ಪ್ರಶ್ನೆ, ಕರ್ಬೊಗೆ ಇದರ ಗುಣವಾಚಕ? ಕರ್ಬೊಗೆ ಇದರ ಗುಣವಾಚಕ ಕಪ್ಪು, ಕರ್ಬು, ಕರ್ಬ, ಕರ್ಬೋ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಕಪ್ಪು. ಕರ್ಬೊಗೆ ಅಂದರೆ ಕಪ್ಪಾದ ಅಧಿಕ್ ಹೊಗೆ ಕರ್ಬೊಗೆ, ಅಥವಾ ಕರಿದಾದ ಅಧಿಕ್ ಹೊಗೆ ಕರ್ಬೊಗೆ. ಅಂದರೆ ಇದರ ಗುಣವಾಚಕ ಯಾವುದು ಅಂದರೆ ಕಪ್ಪು. ಕಪ್ಪಾದ ಅಧಿಕ್ ಹೊಗೆ ಕರ್ಬೊಗೆ. ಹಾಗಾಗಿ ಗುಣವಾಚಕ ಪದ ಕಪ್ಪು. ನೆಕ್ಸ್ಟ್ ಪ್ರಶ್ನೆ,
ಕ್ರಿಯೆ ಪೂರ್ಣವಾಗಿದೆ ಎಂಬ ಅರ್ಥವನ್ನು ಸೂಚಿಸುವುದು. ಕ್ರಿಯೆ ಪೂರ್ಣವಾಗಿದೆ ಎಂಬ ಅರ್ಥವನ್ನು ಸೂಚಿಸುವುದು ಕರ್ಮಪದ, ಕ್ರಿಯಾಪದ, ಕಾರ್ಯಪದ, ಧಾತುಪದ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕ್ರಿಯಾಪದ. ಕ್ರಿಯೆ ಪೂರ್ಣವಾಗಿದೆ ಎಂಬ ಅರ್ಥವನ್ನು ಸೂಚಿಸುವಂತಹ ಪದವನ್ನು ನಾವು ಕ್ರಿಯಾಪದ ಅಂಥೇಳಿ ಕರಿತೀವಿ. ಇನ್ನು ಕ್ರಿಯಾಪದದ ಮೂಲ ರೂಪವನ್ನು ಪ್ರಕೃತಿ ಅಥವಾ ಧಾತುಪದ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಜನರು ಪ್ಲಸ್ ಎಲ್ಲ ಜನರೆಲ್ಲ ಇದು ಯಾವ ಸಂಧಿ? ಜನರು ಪ್ಲಸ್ ಎಲ್ಲ ಜನರೆಲ್ಲ ಇದು ಯಾವ ಸಂಧಿ? ಗುಣಸಂಧಿ, ದೀರ್ಘ ಸಂಧಿ, ಲೋಪ ಸಂಧಿ, ಲುಪ್ತ ಸಂಧಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಲೋಪ ಸಂಧಿ. ಜನರು ಪ್ಲಸ್ ಎಲ್ಲ ಜನರೆಲ್ಲ, ಇಲ್ಲಿ ರೂಕಾರ ಹೋಗಿ ರೇಕಾರ ಆಗಿದೆ, ಹಾಗಾಗಿ ಇಲ್ಲಿ ಲೋಪ ಆಗಿರುವುದರಿಂದ ಇದನ್ನು ನಾವು ಲೋಪ ಸಂಧಿ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಅಮರ್ದು ಈ ಪದದ ತತ್ಸಮ. ಅಮರ್ದು ಈ ಪದದ ತತ್ಸಮ ಪದ. ಅಮದ್ದು, ಅಮೇದು, ಆಮದ್ದು, ಅಮೃತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಅಮೃತ. ಅಮರ್ದು ಈ ಪದದ ತತ್ಸಮ ರೂಪ ಯಾವುದು ಅಂದರೆ ಅಮೃತ. ನೆಕ್ಸ್ಟ್ ಪ್ರಶ್ನೆ, ಮೃಗ ಇದರ ತದ್ಭವ. ಮೃಗ ಇದರ ತದ್ಭವ. ಮುರುಗ, ಮಿಗ, ಮುರ್ಗ, ಮುರ್ಗ. ಸೊ ಮೃಗ ಇದರ ತದ್ಭವ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಮಿಗ. ಮೃಗ, ಮಿಗ. ನೆಕ್ಸ್ಟ್ ಪ್ರಶ್ನೆ, ಪರ್ವ ಪದದ ತದ್ಭವ. ಪರ್ವ ಪದದ ತದ್ಭವ. ಪರ್ವ, ಪರ್ವ, ಹಬ್ಬ, ಹರ್ವ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಹಬ್ಬ. ಪರ್ವ ಪದದ ತದ್ಭವ ರೂಪ ಹಬ್ಬ. ನೆಕ್ಸ್ಟ್ ಪ್ರಶ್ನೆ, ಅಕ್ಕರ ಇದರ ತತ್ಸಮ ರೂಪ. ಅಕ್ಕರ ಇದರ ತತ್ಸಮ ರೂಪ. ಅಕ್ಕರೆ, ಪ್ರೀತಿ, ಅಕ್ಷರ, ಆಕಾರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅಕ್ಷರ. ಅಕ್ಕರ ತತ್ಸಮ ಅಕ್ಷರ. ನೆಕ್ಸ್ಟ್ ಪ್ರಶ್ನೆ, ಕರಗದಿದ್ದರೆ ಇದನ್ನು ಬಿಡಿಸಿ ಬರೆದರೆ. ಕರಗದಿದ್ದರೆ ಇದನ್ನು ಬಿಡಿಸಿ ಬರೆದರೆ. ಕರಗಿ ಪ್ಲಸ್ ಇದ್ದರೆ, ಕರಗದೆ ಪ್ಲಸ್ ಇದ್ದರೆ, ಕರಗ ಪ್ಲಸ್ ಇದ್ದರೆ, ಕರಗಿದ್ದು ಪ್ಲಸ್ ಇದ್ದರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕರಗದೆ ಪ್ಲಸ್ ಇದ್ದರೆ, ಕರಗದಿದ್ದರೆ. ಕರಗದೆ ಪ್ಲಸ್ ಇದ್ದರೆ, ಕರಗದಿದ್ದರೆ. ನೆಕ್ಸ್ಟ್ ಪ್ರಶ್ನೆ, ವಿದ್ಯುತ್ ಶಕ್ತಿ ಇದನ್ನು ಬಿಡಿಸಿದರೆ. ವಿದ್ಯುತ್ ಶಕ್ತಿ ಇದನ್ನು ಬಿಡಿಸಿದರೆ. ವಿದ್ಯುತ್ ಪ್ಲಸ್ ಶಕ್ತಿ, ವಿದ್ಯುತ್ ಪ್ಲಸ್ ಶಕ್ತಿ, ವಿದ್ಯುತ್ ಪ್ಲಸ್ ಶಕ್ತಿ, ವಿದ್ಯುತ್ ಪ್ಲಸ್ ಶಕ್ತಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ವಿದ್ಯುತ್ ಪ್ಲಸ್ ಶಕ್ತಿ. ಇದನ್ನು ಶಕ್ತಿ ಇದೆ, ಇದನ್ನು ಶಕ್ತಿ ಇದೆ, ಇದನ್ನು ಶಕ್ತಿ ಇದೆ, ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿದ್ಯುತ್ ಪ್ಲಸ್ ಶಕ್ತಿ ಈಜ್ವಲ್ ಟು ವಿದ್ಯುತ್ ಶಕ್ತಿ. ನೆಕ್ಸ್ಟ್ ಪ್ರಶ್ನೆ, ಸದ್ಭಾವನೆ ಈ ಪದವನ್ನು ಬಿಡಿಸಿದರೆ. ಸದ್ಭಾವನೆ ಈ ಪದವನ್ನು ಬಿಡಿಸಿದರೆ. ಸದ್ ಅಧಿಕ್ ಭಾವನೆ, ಸದ್ ಅಧಿಕ್ ಭಾವನೆ, ಸತ್ ಅಧಿಕ್ ಭಾವನೆ, ಸದ್ಭಾ ಅಧಿಕ್ ವನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸತ್ ಅಧಿಕ್ ಭಾವನೆ. ಸತ್ ಅಧಿಕ್ ಭಾವನೆ ಈಜ್ವಲ್ ಟು ಸದ್ಭಾವನೆ. ನೆಕ್ಸ್ಟ್ ಪ್ರಶ್ನೆ, ದುರ ಇದರ ಅರ್ಥ. ದುರ ಇದರ ಅರ್ಥ ದೂರ, ಯುದ್ಧ, ದುಷ್ಟ, ದುರುಳ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಯುದ್ಧ. ದುರ ಇದರ ಅರ್ಥ ಏನು ಅಂದರೆ ಯುದ್ಧ. ನೆಕ್ಸ್ಟ್ ಪ್ರಶ್ನೆ, ತೃಣ ಎಂದರೆ. ತೃಣ ಎಂದರೆ ಕಲ್ಲು, ಚೂರ್ಣ, ತರುಣ, ಹುಲ್ಲು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಹುಲ್ಲು. ತೃಣ ಎಂದರೆ ಹುಲ್ಲು ಎಂದರ್ಥ. ನೆಕ್ಸ್ಟ್ ಪ್ರಶ್ನೆ, ಪಥ ಇದರ ಸಮನಾರ್ಥಕಗಳು. ಪಥ ಇದರ ಸಮನಾರ್ಥಕಗಳು ಮಾರ್ಗ, ಪರಿಧಿ, ಮಾರ್ಗ, ದಾರಿ, ಆದಿ, ಹಾದಿ, ರಸ್ತೆ, ರೋಡು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಮಾರ್ಗ ಮತ್ತು ದಾರಿ. ಪಥ ಇದರ ಸಮನಾರ್ಥಕ ಪದಗಳು ಯಾವುದು ಅಂದರೆ ಮಾರ್ಗ ಮತ್ತು ದಾರಿ. ನೆಕ್ಸ್ಟ್ ಪ್ರಶ್ನೆ, ಅಂತ್ಯ ಪ್ಲಸ್ ಆಗದು ಇದನ್ನು ಸೇರಿಸಿ ಬರೆದರೆ. ಅಂತ್ಯ ಪ್ಲಸ್ ಆಗದು ಇದನ್ನು ಸೇರಿಸಿ ಬರೆದರೆ. ಅಂತಾಗದು, ಅಂತಗದು, ಅಂತಾಗದು, ಅಂತೇಗದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅಂತಾಗದು.
ಅಂತೆ ಪ್ಲಸ್ ಆಗದು ಇದನ್ನು ಸೇರಿಸಿ ಬರೆದರೆ ಅಂತಾಗದು. ನೆಕ್ಸ್ಟ್ ಪ್ರಶ್ನೆ, ಅಂಗ್ರಿ ಇದರ ಸಮನಾರ್ಥಕಗಳು. ಅಂಗ್ರಿ ಇದರ ಸಮನಾರ್ಥಕಗಳು ಹಸಿವು ಸಂಕಟ, ಪಾದ ಚರಣ, ಚರಣ ಕಾಲು, ತುದಿ ಮೊದಲು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಪಾದ ಮತ್ತು ಚರಣ. ಅಂಗ್ರಿ ಇದರ ಸಮನಾರ್ಥಕ ಪದಗಳು ಯಾವುದು ಅಂದರೆ ಪಾದ ಮತ್ತು ಚರಣ. ನೆಕ್ಸ್ಟ್ ಪ್ರಶ್ನೆ, ಸರಿಯಾದ ಪದವನ್ನು ಗುರುತಿಸಿ. ಸರಿಯಾದ ಪದವನ್ನು ಗುರುತಿಸಿ. ಸೊ ಸಮಾಜಘಾತಕ ಅನ್ನೋದು ಪದ ಇದೆ, 4 ಉಚ್ಚಾರಣೆ ಸೇಮ್ ಇದೆ, ಬಟ್ ಇದರಲ್ಲಿ ಸರಿಯಾದ ಪದವನ್ನು ನಾವು ಗುರುತಿಸಬೇಕು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಸಮಾಜಘಾತುಕ. ಸಮಾಜಘಾತುಕ. ನೆಕ್ಸ್ಟ್ ಪ್ರಶ್ನೆ, ತಪ್ಪಿರದ ಪದವನ್ನು ಗುರುತಿಸಿ. ತಪ್ಪಿರದ ಪದವನ್ನು ಗುರುತಿಸಿ. ಸೊ 4 ವಿವಿಧೋದ್ದೇಶ ಅಂತಿದೆ. ಸೊ ಇದನ್ನು ಬಿಡಿಸಿ ಬರೆದಾಗ ವಿವಿಧ ಪ್ಲಸ್ ಉದ್ದೇಶ. ಸೊ ಇಲ್ಲಿ ವಿವಿಧ ಅಂದಲ್ಲಿ ಮಹಾಪ್ರಾಣ ಇದೆ. ಸೊ ಇಲ್ಲಿ ಮಹಾಪ್ರಾಣ ಇಲ್ಲ, ಹಾಗಾಗಿ ಇದು ತಪ್ಪು. ಇಲ್ಲಿನೂ ಮಹಾಪ್ರಾಣ ಇಲ್ಲ, ಇದು ತಪ್ಪು. ಇಲ್ಲಿನೂ ಮಹಾಪ್ರಾಣ ಇಲ್ಲ, ಇದು ತಪ್ಪು. ಹಾಗಾಗಿ ನಾವು ಆರಾಮಾಗಿ ಕಂಡು ಹಿಡಿಬೋದು. ವಿವಿಧ ಅನ್ನಲ್ಲಿ ಮಹಾಪ್ರಾಣ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 2 ವಿವಿಧ ಅಧಿಕ ಉದ್ದೇಶ, ವಿವಿಧೋದ್ದೇಶ. ನೆಕ್ಸ್ಟ್ ಪ್ರಶ್ನೆ, ಹಸು ಪದದ ಸಮನಾರ್ಥಕಗಳು. ಹಸು ಪದದ ಸಮನಾರ್ಥಕಗಳು ಪ್ರಾಣ, ಜೀವ, ಆಕಳು, ಹಸು, ಹಸು ಪ್ರಾಣ, ಹಸು ದನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಪ್ರಾಣ ಮತ್ತು ಜೀವ. ಸೊ ಇದು ಹಸು ಅನ್ನೋದು ಬರೋದಿಲ್ಲ, ಹಾಗಾಗಿ 3 ಆಪ್ಷನಲ್ಲಿ ಹಸು ಅನ್ನೋದಿದೆ. ಸೊ ಹಸು ಅನ್ನೋನ್ನ ಕಾಟ್ ಹಾಕಿದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಪ್ರಾಣ ಮತ್ತು ಜೀವ. ಹಸು ಪದದ ಸಮನಾರ್ಥಕಗಳು ಯಾವುದು ಅಂದರೆ ಪ್ರಾಣ ಮತ್ತು ಜೀವ. ನೆಕ್ಸ್ಟ್ ಪ್ರಶ್ನೆ, ಇವರು ರತ್ನತ್ರೇಯರು. ಇವರು ರತ್ನತ್ರೇಯರು ಪಂಪ ರನ್ನ ಜನ್ನ, ಹರಿಹರ ಪಂಪ ಜನ್ನ, ಪಂಪ ಪೊನ್ನ ರನ್ನ, ನಾಗಚಂದ್ರ ನಾಗವರ್ಮ ನಾಗದೇವ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಪಂಪೋರ ಅಂತ ಹೇಳಿ ನೆನ್ಪಿಟ್ಕೋರಿ. ರತ್ನತ್ರೇಯರು ಅಂದರೆ ಪಂಪ ಪೊನ್ನ ರನ್ನ, ಕವಿ ಚಕ್ರವರ್ತಿಗಳು ಅಂದರೆ ಪೊನ್ನ ರನ್ನ ಜನ್ನ. ಸೊ ನೆಕ್ಸ್ಟ್ ಪ್ರಶ್ನೆ, ಅನಕ್ಷರಸ್ಥರು ಕಟ್ಟಿ ಹಾಡಿದ ಸಾಹಿತ್ಯ. ಅನಕ್ಷರಸ್ಥರು ಕಟ್ಟಿ ಹಾಡಿದ ಸಾಹಿತ್ಯ. ಸೊ ಅನಕ್ಷರಸ್ಥರು ಕಟ್ಟಿ ಹಾಡಿದ ಸಾಹಿತ್ಯ ಯಾವುದು ಅಂದರೆ ಜನಪದ ಸಾಹಿತ್ಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜನಪದ ಸಾಹಿತ್ಯ. ನೆಕ್ಸ್ಟು, ಕನ್ನಡದ ಮೊದಲ ಗದ್ಯ ಗ್ರಂಥ. ಕನ್ನಡದ ಮೊದಲ ಗದ್ಯ ಗ್ರಂಥ ಕರ್ನಾಟಕ ಭಾರತ ಕಥಾಮಂಜರಿ, ವಡ್ಡಾರಾಧನೆ, ಮುದ್ದಣ್ಣ ಮನೋರಮೆಯ ಸಲ್ಲಾಪ, ಮಳೆಗಳಲ್ಲಿ ಮದುಮಗಳು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ವಡ್ಡಾರಾಧನೆ. ಕನ್ನಡದ ಮೊದಲ ಗದ್ಯ ಗ್ರಂಥ ಯಾವುದು ಅಂದರೆ ವಡ್ಡಾರಾಧನೆ. ಈ ವಡ್ಡಾರಾಧನೆ ಬರೆದವರು ಯಾರು ಅಂದರೆ ಶಿವಕೋಟ್ಯಾಚಾರ್ಯರು. ನೆಕ್ಸ್ಟ್ ಪ್ರಶ್ನೆ, ಪಂಪನಿಗೆ ಆಶ್ರಯ ನೀಡಿದ ಅರಸ. ಪಂಪನಿಗೆ ಆಶ್ರಯ ನೀಡಿದ ಅರಸ ಅರಿಕೇಸರಿ, ತೈಲಪ, ವೀರಬಳ್ಳಾಳ, ಕೃಷ್ಣದೇವರಾಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಅರಿಕೇಸರಿ. ಪಂಪನಿಗೆ ಆಶ್ರಯ ನೀಡಿದವರು ಯಾರು ಅಂದರೆ ಅರಿಕೇಸರಿ. ನೆಕ್ಸ್ಟ್ ಪ್ರಶ್ನೆ, ಚಂಪಕಮಾಲಾ ವೃತ್ತದಲ್ಲಿರುವ ಗಣಗಳ ಸಂಖ್ಯೆ ಡ್ಯಾಶ್. ಚಂಪಕಮಾಲಾ ವೃತ್ತದಲ್ಲಿರುವ ಗಣಗಳ ಸಂಖ್ಯೆ ಡ್ಯಾಶ್. 7 ಗಣ, 6 ಗಣ, 5 ಗಣ, 4 ಗಣ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 7 ಗಣ. ಚಂಪಕಮಾಲಾ ವೃತ್ತದಲ್ಲಿರುವಂತಹ ಗಣಗಳ ಸಂಖ್ಯೆ ಎಷ್ಟು ಅಂದರೆ 7. ನೆಕ್ಸ್ಟ್ ಪ್ರಶ್ನೆ, ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಸೊ ಹಳಗನ್ನಡದಲ್ಲಿರುವಂತಹ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಒಳ್. ಹಳೆಗನ್ನಡದ ಸಪ್ತಮಿ ವಿಭಕ್ತಿ ಯಾವುದು ಅಂದರೆ ಒಳ್. ಇನ್ನು ಅತನಿಮ್ ಅನ್ನೋದು ಇದು ಪಂಚಮಿ ವಿಭಕ್ತಿ ಪ್ರತ್ಯಯ. ಸಪ್ತಮಿದು ಒಳ್, ಅತನಿಮ್ ಅನ್ನೋದು ಪಂಚಮಿ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯ ಈ ಛಂದಸ್ಸಿನಲ್ಲಿದೆ. ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯ ಈ ಛಂದಸ್ಸಿನಲ್ಲಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಭಾಮಿನಿ ಷಟ್ಪದಿ. ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯ ಭಾಮಿನಿ ಷಟ್ಪದಿಯಲ್ಲಿ ಇದೆ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಫ್ರೆಂಡ್ಸ್
ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವೆಲ್ಲವೂ ಪ್ರಶ್ನೆಗಳು ಮುಂಬರುವ ಎಲ್ಲ ಪರೀಕ್ಷೆಯ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಾಗಿವೆ. ಇವೆಲ್ಲ ಪ್ರಶ್ನೆಗಳನ್ನ ಒಂದ್ಸಾರಿ ನೀವು ಕಣ್ಣು ಹಾಯಿಸ್ತಾ ಹೋಗಿ. ಸೊ ಇವೆಲ್ಲವೂ ಹಿಂದಿನ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳಾಗಿರುವುದರಿಂದ ಮುಂಬರುವ ಪರೀಕ್ಷೆಗಳಲ್ಲಿಯೂ ಬರುವ ಸಾಧ್ಯತೆ ಇರುವುದರಿಂದ ಈ ತರಗತಿ ನಿಮಗೆ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಹಾಗೂ ಇಲ್ಲಿಯವರೆಗೂ ನನ್ನ ಚಾನಲ್ ಅನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.